ನಮಸ್ಕಾರ ಉತ್ತರ ಕರ್ನಾಟಕ ಮಂದಿ, ಹೆಂಗದೀರಿ? ಬರ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಬೆಳ್ಳುಳ್ಳಿ ಖಾರ ಚುರ್ಮರಿ ಹೆಂಗೆ ಮಾಡೋದಂತ ನೋಡೋಣ. ಫಸ್ಟ್ ಇಲ್ಲೇ ಒಂದು ಸ್ವಲ್ಪ ಚುಮ್ಮರಿ ತೊಗೊಂಡು ಅದನ್ನ ಬಿಸಿ ಮಾಡ್ಕೋರಿ. ಆಮೇಲೆ ಒಂದು ಕಡಾಯಿ ಒಳಗೆ ಎಣ್ಣೆ ಕಾಯಕ್ಕಿಟ್ಟು ಒಂದು ಚಮಚ ಜೀರಿಗೆ ಹಾಕ್ಕೋರಿ. ಜೀರಿಗೆ ಚಟಾಪಟ ಅಂತ ಸಿಡಿಯೋ ಸೌಂಡ್ ಬರ್ತೈತಿ. ಅವಾಗ ಅದಕ್ಕೆ 1 ಕಪ್ ಆಗುವಷ್ಟು ಶೇಂಗಾ ಕಾಳು ಹಾಕ್ಕೋರಿ. ಅದನ್ನು ಚೆಂದಾಗ ಫ್ರೈ ಮಾಡ್ಕೋರಿ. ಶೇಂಗಾ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಪುಟಾಣಿ, ಆಮೇಲೆ ಜಜ್ಜಿಟ್ಟಿದ್ದ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಚೆಂದಾಗ ಫ್ರೈ ಮಾಡ್ಕೋರಿ. ಆಮೇಲೆ ಒಂದು ಚಮಚಿ ಅರಿಶಿನ ಹಾಕ್ಕೋರಿ. ಅದನ್ನು ಚೆಂದಾಗ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋರಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋರಿ. ಆಮೇಲೆ ಒಂದು ಚಮಚ ಮನೆಯೊಳಗೆ ಮಾಡಿದ್ದ ಮಸಾಲೆ ಖಾರ ಹಾಕ್ಕೊಂಡು ಚೆಂದಾಗ ಅದನ್ನ ಫ್ರೈ ಮಾಡ್ಕೊಂಡು ಸೈಡಿಗೆ ಇಟ್ಕೋರಿ. ಆಮೇಲೆ ಅದನ್ನ ಚುರ್ಮರಿ ಒಳಗೆಲ್ಲ ಕೂಡಿ ಮಿಕ್ಸ್ ಮಾಡಿರಿ. ಚೆಂದಾಗ ಚುರ್ಮರಿಗೆ ಹತ್ತೋಂಗೆ ಚೆಂದಾಗ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಒಂದು ಸ್ವಲ್ಪ ಸಕ್ರೆ, ಮಿಕ್ಸರ್ ಮಾಡಿಟ್ಟಿದ್ದ ಸಕ್ರೆ ಪುಡಿ ಹಾಕ್ಕೋರಿ. ಅದನ್ನ ಟೇಸ್ಟ್ ಚೆಂದ ಬರುತ್ತೆ. ಆಮೇಲೆ ಒಂದೆರಡು ಸ್ಪೂನ್ ಪುಟಾಣಿ ಹಿಟ್ಟು ಹಾಕ್ಕೋರಿ ಮ್ಯಾಲಿಂದ. ನೋಡ್ರಿ, ರೆಡಿ ಆಯ್ತು ಚುರ್ಮರಿ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಸೇವು, ಆಮೇಲೆ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೋಡ್ರಿ, ಸೈಡಿಗೆ ಬಜ್ಜಿ ಮತ್ತು ಬಿಸಿ ಬಿಸಿ ಚಹಾ ಇದ್ರೆ ಸೂಪರ್ ಕಾಂಬಿನೇಷನ್. ನಾವು ನಮ್ದು ಹಳೆ ಸ್ಕೂಲ್ ಡೇಸ್ ಒಳಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆಲ್ಲ ಹಾಕ್ಕೊಂಡು ತಿಂತಿದ್ವಿ. ನಿಮಗೂ ಈ ಥರ ನೆನಪಿದ್ರೆ ಕಮೆಂಟ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ.